ಕಾಲ ನನ್ನ ಕೈಗೆ ಬಂದ ಹಾಗೆ ಅವರಿಬ್ರು ಮರಣ ಕಾಲನ ನಾನೇ ಕೈಯಲ್ಲಿ ಬರಿತೀನಿ. ಮಂತ್ರ ಮಂತ್ರ ಸಮಾಧಾನ ಮಾಡ್ಕೋ. ಹಾ, ಇನ್ನೊಂದ್ಸರಿ ಹೇಳು. ಓಕೆ, ಅಷ್ಟೇ ಅಲ್ವಾ? ಸರಿ, ನಿಮಗೆ ನಾನು ಕಳಿಸಿದ್ದೀನಿ. ಒಂದ್ಸಲಿ ಕ್ರಾಸ್ ಚೆಕ್ ಮಾಡಿಬಿಟ್ಟು ನಾಳೆ ಬೆಳಗ್ಗೆ ಕೊಟೇಶನಲ್ಲಿ ಸೈನ್ ಮಾಡಿಬಿಡಿ. ಗುಡ್ ನೈಟ್. ಹಲೋ ಸುಶಾಂತ್. ಹೌದು, ಮದುವೆ ಹೊಸ್ದಾಗ್ತಿದೆ, ಆದ್ರೆ ನಿಮಗ್ ಮದುವೆ ಹೊಸ್ತಲ್ವಲ್ಲ? ಬೈದವೇ, ಇದು 3ನೇ ಮದುವೆನಾ 4ನೇದಾ? ಅದು ಹೇಗ್ರಿ ಸಾಧ್ಯ ಆಗತ್ತೆ ಸುಶಾಂತ್ ನಿಮ್ಗೆ? ಮೊದಲನೇ ಹೆಂಡತಿ ಸತ್ಮೇಲೆ ಇನ್ನೊಬ್ಳನ್ನ ಮದುವೆ ಆಗ್ತೀರಾ, ಅವಳು ಬಿಟ್ಟು ಹೊರಟೋದ್ರೆ ಮತ್ತೊಬ್ಳನ್ನ ರೆಡಿ ಮಾಡ್ಕೋತೀರಾ. ನಿಮ್ ಸ್ಟಾರ್ ಸಖತ್ ಲಕ್ಕಿ ಇರೋ ಹಂಗಿದಾರಿ. ನಿಮಗ್ ಮಾತ್ರ ಹೆಂಗ್ ಹುಡುಗಿರು ಊತೋಟದಲ್ಲಿ ಬಿಡ್ತಾನೆ ಇರ್ತಾರೆ. ಅದಿರ್ಲಿ, ನೀವ್ ಮಾಡಿರೋ ಅಯೋಗ್ಯ ಕೆಲ್ಸಗಳೆಲ್ಲ ಈಗ ನೀವು ಮದುವೆ ಆಗ್ತಿರೋ ಹೆಣ್ಣಿನ ಕಡೆಯವ್ರಿಗೆ ಗೊತ್ತಾ? ಓ, ಅದೇ ಗೊತ್ತಿರುತ್ತೆ. ಅಥವಾ ನಾನ್ ತಿಳ್ಸೋ ವ್ಯವಸ್ಥೆ ಏನಾದ್ರೂ ಮಾಡ್ಲಾ? ಯಾರಿದು? ಏನೇನೋ ಬೇಡದೇ ಇರೋದೆಲ್ಲ ಮಾತಾಡಿ ವಾಯ್ಸ್ ನೋಟ್ ಕಳಿಸಿಯಾರೆ. The number you are trying to reach is currently switched off. ಯಾರು ಅಂತ ಕೇಳೋಣ ಅಂದ್ರೆ ನಂಬರ್ ಬೇರೆ ಸ್ವಿಚ್ ಆಫ್ ಆಗಿದೆ. ಯಾರಿರ್ಬೋದು? ಕ್ಯಾನ್ ಇಟ್ ಬಿ ಮಂತ್ರ? ಎಸ್, ಅವಳು ಬಿಟ್ರೆ ಬೇರೆ ಯಾರು ಇಂಥ ಕೆಲಸ ಮಾಡಕ್ ಸಾಧ್ಯ ಇಲ್ಲ. ಅವಳಿಗೆ ಹೇಗೆ ಮದುವೆ ವಿಷಯ ಗೊತ್ತಾಯ್ತು? ಸಾಧನಾತ್ಗೆ ನಿಶ್ಚಿತಾರ್ಥದ ವಿಡಿಯೋನ ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ದಾರೆ. ಅದು ನೋಡ್ಬಿಟ್ಟಿರ್ತಾಳೆ, ಮುಗೀತು. ಮದ್ವೆ ಡಿಸಿಷನ್ ತಗೊಂಡ್ರೆ ಏನಾದ್ರೂ ಒಂದು ಮಾಡ್ತಾಳೆ. ಅವಳೆಂತ ಸೈಕೋ ಅಂತ ನಂಗೆ ಗೊತ್ತಲ್ಲ. ಸುಶಾಂತ್, ಏನಪ್ಪ ಆಯ್ತು? ಯಾಕೇನ್ ಟೆನ್ಷನು? ಅದ್ಗೆ ಒಂದು ಅನ್ವಾಂಟೆಡ್ ಟೆನ್ಷನ್. ಅದಕ್ಕೆ ಅನ್ವಾಂಟೆಡಾ? ಏನು? ಆಫೀಸಲ್ಲಿ ಏನಾದರೂ ಪ್ರಾಬ್ಲಮಾ? ಇಲ್ಲ. ಮತ್ತೆ ವೀರಣ್ಣನ ಮನೆಯಿಂದ ಏನಾದರೂ? ಇಲ್ಲ ಅದಕ್ಕೆ. ಮತ್ತೆ ನೀವೇನಾದ್ರೂ ನಿಶ್ಚಿತಾರ್ಥದ ವಿಡಿಯೋನ ಸೋಷಿಯಲ್ ಮೀಡಿಯಲ್ಲಿ ಬಿಟ್ಟಿದ್ರಾ? ಹೌದು. ಯಾಕೆ? ಅದನ್ನ ಆ ಮಂತ್ರ ನೋಡಿರ್ಬೇಕು. ಮಂತ್ರನಾ? ಹೌದು ಅದ್ಗೆ. ಆ ಮಂತ್ರ ವಾಯ್ಸ್ ಮೆಸೇಜ್ ಕೇಳಿದೆ. ಆ ವಾಯ್ಸ್ ಕೇಳಿದ್ರೆ ಟಾರ್ಚರ್ ಆಗುತ್ತೆ ನನಗೆ. ನೀವೊಂದ್ಸಲಿ ಕೇಳಿ. ಮೊದಲನೇ ಹೆಂಡತಿ ಸತ್ಮೇಲೆ ಇನ್ನೊಬ್ಳನ್ನ ಮದುವೆ ಆಗ್ತೀರಾ, ಅವಳು ಬಿಟ್ಟು ಹೊರಟೋದ್ರೆ ಮತ್ತೊಬ್ಳನ್ನ ರೆಡಿ ಮಾಡ್ಕೋತೀರಾ. ನಿಮ್ ಸ್ಟಾರ್ ಸಖತ್ ಲಕ್ಕಿ ಇರೋ ಹಂಗಿದಾರಿ. ಇದು ಮಂತ್ರನ್ ವಾಯ್ಸ್ ಅಲ್ವಲ್ಲ? ಅದ್ಗೆ ಅವಳು ಎಂತ ಕ್ರಿಮಿನಲ್ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಇದು ಡಿಜಿಟಲ್ ವಾಯ್ಸು. ಅವಳ ವಾಯ್ಸ್ ಗೊತ್ತಾಗಬಾರ್ದು ಅಂತ ಈ ರೀತಿ ಮಾಡಿದಾಳೆ. ಮತ್ತೆ ವಾಪಸ್ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ. ಸಾರಿ ಪಾ ಸುಶಾಂತ್. ಈ ಥರ ಎಲ್ಲ ಆಗತ್ತೆ ಅಂತ ಗೊತ್ತಾಗಿದ್ದಿದ್ರೆ ನಾನು ನಿಜವಾಗ್ಲೂ ಪೋಸ್ಟ್ ಮಾಡ್ತಿರ್ಲಿಲ್ಲ. ಅದ್ಗೆ ಸರಿ ಆಗೋಯ್ತು, ಈಗ ನಾನೇನ್ ಮಾಡ್ಲಿ? ಜಸ್ಟ್ ಇಗ್ನೋರ್. ಅದ್ಗೆ ಎಸ್, ಜಸ್ಟ್ ಇಗ್ನೋರ್ ಇಟ್. ಬಿಟ್ಟು ಹಾಕು ಸುಶಾಂತ್. ಬೇರೆ ಯಾವುದೋ ನಂಬರಿಂದ ಗುರ್ತು ಹಿಡಿದೇ ಇರೋ ತರ ಮಾತಾಡ್ಬಿಟ್ರೆ ನಾವೇನ್ ಹೆದರ್ಕೊಂಡ್ಬಿಡ್ತೀವಾ? ನೋಡು, ನೀನ್ ಅರ್ಥ ಮಾಡ್ಕೋ. ಅವಳಿಗೆ ಭಯ ಶುರುವಾಗಿದೆ. ಆ ಭಯದಲ್ಲೇ ಈ ತರ ನಿನಗೆ ಕಳ್ಸಿದಾಳೆ.
ನೀನ್ ಹೆದರ್ಲಿ ಅಂತ. ನೋಡು, ನೀನೇನಾದ್ರೂ ಹೆದರಿದ್ರೆ ಅವಳು ಗೆದ್ದಂಗೆ. ನಾನ್ ಹೇಳೋದನ್ನ ಕೇಳಿಸ್ಕೊ. ಜಸ್ಟ್ ನೆಗ್ಲೆಕ್ಟ್ ಮಾಡು. ಹಾಗಲ್ಲ ಅದ್ಗೆ, ಅದು ಏನು? ಓ, ನೇರವಾಗಿ ಮನೆಗ್ ಬಂದ್ಬಿಡ್ತಾಳಂತ ಹೆದರ್ಕೊಂಡ್ಬಿಟ್ಟಿದ್ಯಾ? ಯಾವ ಜನ್ಮಕ್ಕೂ ಅವಳು ನೇರವಾಗಿ ಬರಲ್ಲ. ಅವಳಿಗ ಧೈರ್ಯ ಇಲ್ಲ ಸುಶಾಂತ್. ಒಂದ್ ವೇಳೆ ಅವಳೇನಾದ್ರೂ ಈ ಮನೆಗ್ ಬಂದ್ರೆ ಈ ಮನೆಯಲ್ಲಿ ಮಾಡಿರೋ ಅಕ್ರಮಗಳ ಬಗ್ಗೆ ಜಸ್ಟ್ ಒಂದ್ ಪೊಲೀಸಿಗೆ ಫೋನ್ ಮಾಡಿದ್ರೆ ಸಾಕು, ಬಂದ್ ಕರ್ಕೊಂಡು ಹೋಗ್ಬಿಡ್ತಾರೆ. ನೋಡು, ಅವಳ ಉದ್ದೇಶ ಇಷ್ಟೇ, ನಿನ್ನ ಡಿಸ್ಟರ್ಬ್ ಮಾಡ್ಬೇಕು ಅಂತ. ಮದ್ವೆ ಆಗ್ತಾ ಇದ್ಯಾ ಅಲ್ವಾ, ಹೊಟ್ಟೆ ಉರಿತಾ ಇದೆ ಅವಳಿಗೆ. ನೋಡು, ನನ್ ಪ್ರಕಾರ ನೀನೇನು ಕೇಳಿಸ್ಕೊಂಡೇ ಇಲ್ಲ. ನಿನಗ್ ಮೆಸೇಜ್ ಬಂದೇ ಇಲ್ಲ. ನೀನ್ ಈ ವಿಚಾರನ ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ ಹೋಗ್ಬೇಡಪ್ಪ. ನಾನು ನಿಮ್ಮ ಅಣ್ಣನ ಹತ್ರ ಹೇಳಲ್ಲ. ಹೇಳಿದ್ರೆ ಸುಮ್ನೆ ಬೇಡ್ದಿರೋ ಗೊಂದಲಗಳೆಲ್ಲ ಸೃಷ್ಟಿಯಾಗತ್ತೆ. ಅಲ್ಲ, ಅವಳ ಕೈಲಿ ಏನ್ ಮಾಡಕ್ಕಾಗತ್ತೆ ಹೇಳು? ನೀನ್ ಟೆನ್ಷನ್ ತಗೋಬೇಡಪ್ಪ, ಆರಾಮಾಗಿ ಮಲ್ಕೋ ಹೋಗೋ. ಸುಮ್ನೆ ಅವಳು ನಿನ್ನ ಡಿಸ್ಟರ್ಬ್ ಮಾಡ್ತಾಳೆ. ನಾನಿದ್ದೀನಿ ಅಂತ ಹೇಳದ್ನಲ್ಲ, ಹೋಗಪ್ಪ ಹೋಗು. ಥ್ಯಾಂಕ್ಸ್ ಅದ್ಗೆ. ಹಲೋ, ಹೇಗಿದ್ದೀರಿ? ತುಂಬಾ ಸಂತೋಷ ಆಯ್ತು ಕಣ್ರಿ. ನಿಮ್ ತಂಗಿ ಗಂಡು ನೋಡಿ ಫಿಕ್ಸ್ ಮಾಡಿದ್ರಂತೆ. ಹೌದೌದು, ಫಿಕ್ಸ್ ಮಾಡಿದ್ದೀವಿ. ನನ್ನ ಮಗ ಯಾವುದ್ರಲ್ಲಿ ಕಮ್ಮಿ ಇದ್ದ? ಯಾಕ್ರಿ ಅವಮಾನ ಮಾಡಿ ಕಳಿಸ್ತೀರಿ ನನ್ನನ್ನ? ಮನಪೋರೆ, ಅದು ಹಾಗಲ್ಲ. ಸಂಬಂಧ ಯಾವುದೇ ಆಗಿದ್ರು ಮದುವೆ ಆಗೋ ಗಂಡು ಹೆಣ್ಣು ಇಬ್ರಿಗೂ ಇಷ್ಟ ಆದ್ರೇನೆ ಅಲ್ವಾ ಮುಂದುವರಿಯಕ್ಕೆ ಸಾಧ್ಯ. ಚೆನ್ನಾಗಿದ್ದೀರಿ ನೀವು ಹೇಳ್ತಿರೋದು, ಚೆನ್ನಾಗಿದೆ. ನಮ್ಮ ಮಗನ ಬಗ್ಗೆ ಪೂರ್ತಿ ಏನು ತಿಳ್ಕೊಳ್ದೆ ಇನ್ನೊಬ್ಬ ಹುಡುಗ ಇಷ್ಟ ಆಗ್ಬಿಟ್ನಾ ನಿಮ್ಗೆ? ಅದು ಎರಡನೇ ಸಂಬಂಧ. ಇದು ನ್ಯಾಯನ ನಿಮ್ಗೆ? ಮಾನಪೋರೆ, ಮದುವೆ ಅನ್ನೋದು ಋಣಾನುಬಂಧ ಅಲ್ವಾ? ಯಾವ ಸೀಮೆ ಋಣಾನು ಬಂದಾರಿ? ಈಗಾಗಲೇ ಮದುವೆ ಆಗಿರೋನಿಗೆ ಎರಡನೇ ಮದುವೆ ಮಾಡ್ಕೊಳ್ಳೋದು ಋಣಾನುಬಂಧನ? ಓ, ಗನಂದಾರಿ ಕೆಲಸ ಮಾಡಿದ್ಯಾ ಬಿಡಪ್ಪ ನೀನು. ನನ್ನ ಮಗ ನಿಮ್ಮ ತಂಗಿಗೆ ಜೀವನ ಕೊಡ್ಬೇಕು ಅನ್ಕೊಂಡ. ನೀವು ನೋಡಿದ್ರೆ ಏನು ಜೀವನ ಕೊಡ್ಬೇಕು ಅನ್ಕೊಂಡಿದ್ದೀರಾ? ಏಯ್, ನನ್ನ ತಂಗಿಗೆ ನೀವೇನ್ರಿ ಜೀವನ ಕೊಡೋದು? ಇನ್ನೇನ್ರಿ, ಇನ್ನೇನು? ಈಗಾಗಲೇ ನಿಮ್ಮ ತಂಗಿಗೆ ಮದುವೆ ಫಿಕ್ಸ್ ಆಗಿ ಹಸೆ ಮನೆ ತನಕ ಬಂದು ನಿಂತೋಗಿತ್ತು. ಏನೋ ನಿಮ್ಮ ಹೆಂಡತಿ ಬಂದು ಕಣ್ಣೀರು ಹಾಕಿದ್ಲು ಅಂತ ಬಂದೆ. ನನ್ನ ಮಗನ್ ಕೂಡ ಒಪ್ಪಿಸ್ದೆ.